ಸೊ ಸಾಯಂಕಾಲ ವಿ ಐ ಪಿಗೆ ಅವಕಾಶ ಇಲ್ಲ, ಬಟ್ ಅದನ್ನು ನೋಡಿಕೊಂಡು ಅದನ್ನು ಚೇಂಜು ಮಾಡ್ಕೋಬೋದು, ಜನ ಹೇಗೆ ಬರ್ತಾರೆ ಅನ್ನೋದನ್ನು ನೋಡಿಕೊಂಡು. ಸೊ ವಿ ಐ ಪಿಗಳಿಗೆ ಒಂದು ನಿಗದಿತ ಸಮಯ ಮಾಡಿದ್ವಿ, ಬೆಳಗ್ಗೆ 5:30ಯಿಂದ 9:30 ತನಕ. ಸೊ ಆ ಸಮಯದಲ್ಲಿ ಮಾತ್ರ ನಾವು ವಿ ಐ ಪಿಗಳಿಗೆ ದರ್ಶನ ಕೊಡ್ತೀವಿ. ಅವರು ಕೂಡ ಇಲ್ಲಿ ಆ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ನಿಲ್ಲಿಸಿ ಅಲ್ಲಿಂದ ಅವ್ರಿಗೂ ಕೂಡ ಪ್ರಾಧಿಕಾರದಿಂದ ವೆಹಿಕಲ್ ಇರುತ್ತೆ, ಆ ವೆಹಿಕಲಲ್ಲೇ ಅವರು ಕೂಡ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು. ವಿ ಐ ಪಿಗಳಿಂದ ರೆಕಮೆಂಡೇಷನ್ ಲೆಟರ್ ತೊಗೊಂಡು ಬಂದು ಅವರು ಕೂಡ ನಮಗೆ ವಿ ಐ ಪಿ ದರ್ಶನದಲ್ಲೇ ಬಿಡಿ ಅಂತ ಕೇಳ್ತಾರೆ, ಅದು ನಮಗೆ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ರೆಕಮೆಂಡೇಷನ್ ಲೆಟ್ರ್ ಇದ್ದರೆ ಅವ್ರಿಗೆ ನಾವು ವಿ ಐ ಪಿ ದರ್ಶನದಲ್ಲಿ ಕೊಡೋದಿಲ್ಲ, ಅವ್ರಿಗೆ ಸಪ್ರೇಟ್ ಏನಾದರೂ ಒಂದು ಬೇರೆ ಕ್ಯೂ ಇರುತ್ತೆ. ಅವರು ಮಹಾಬಲೇಶ್ವರ ದೇವಸ್ಥಾನದಿಂದ ಸುತ್ತಾಕೊಂಡು ಮತ್ತೆ ವಾಪಸ್ಸು ಸಾಮಾನ್ಯ ಸರ್ತಿಗೆ ಜಾಯಿನ್ ಆಗಿ ಮೇನ್ ಎಂಟ್ರೆನ್ಸಿಂದ ಹೋಗಿ ಅವ್ರು ದರ್ಶನ ಮಾಡ್ತಾರೆ. ಅವ್ರ ವೆಹಿಕಲ್ಲು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಮಾತಾಡ್ತಾರೆ. ಮತ್ತು ಬೆಟ್ಟ ಹತ್ತಬೇಕಾದ್ರೆ ನಾವು ಅವ್ರಿಗೆ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಎಲ್ಲ ಮಾಡಿದ್ದೀವಿ. ಮೆಟ್ಲುಗಳೆಲ್ಲ ಏನಾದರೂ ರಿಪೇರಿ ಇದು ಡ್ಯಾಮೇಜ್ ಆಗಿದೆ ಅದೆಲ್ಲ ರಿಪೇರಿ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಅಲ್ಲೆಲ್ಲ ಬ್ಯಾರಿಕೇಡಿಂಗ್ ಹಾಕಿರಬೇಕು ಅಂತ ಹೇಳಿದ್ದೇವೆ. ಮತ್ತು ಅವರು ಬರಬೇಕಾದ್ರೆ ಏನಾದರೂ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮತ್ತು ಹಾಲಿನ ವ್ಯವಸ್ಥೆ ಅಥವಾ ಬಿಸ್ಕೆಟ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂತಂದರೆ ನಡ್ಕೊಂಬರಬೇಕು ಮತ್ತು ಮತ್ತೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕು. ಸೊ ಆ ಟೈಮಲ್ಲಿ ಅವ್ರಿಗೇನು ತೊಂದರೆ ಆಗಬಾರ್ದು ಅಂಥೇಳಿ ಹಾಲು ಅಥವಾ ಏನಾದರೂ ಬಿಸ್ಕೆಟ್ ವ್ಯವಸ್ಥೆ ಕೂಡ ಎಲ್ಲ ಮಾಡಿರ್ತಾರೆ. ಮತ್ತು ರಕ್ಷಣಾ ಸಿಬ್ಬಂದಿಯವರು ಕೂಡ ಇದ್ದೇ ಇರ್ತಾರೆ, ಮತ್ತು ವೈದ್ಯಕೀಯ ಸಿಬ್ಬಂದಿಯವರು ಕೂಡ ಇರ್ತಾರೆ. ಸೊ ಸಾಯಂಕಾಲ ವಿ ಐ ಪಿಗೆ ಅವಕಾಶ ಇಲ್ಲ, ಬಟ್ ಅದನ್ನು ನೋಡಿಕೊಂಡು ಅದನ್ನು ಚೇಂಜು ಮಾಡ್ಕೋಬೋದು, ಜನ ಹೇಗೆ ಬರ್ತಾರೆ ಅನ್ನೋದನ್ನು ನೋಡಿಕೊಂಡು. ಸೊ ವಿ ಐ ಪಿಗಳಿಗೆ ಒಂದು ನಿಗದಿತ ಸಮಯ ಮಾಡಿದ್ವಿ, ಬೆಳಗ್ಗೆ 5:30ಯಿಂದ 9:30 ತನಕ. ಸೊ ಆ ಸಮಯದಲ್ಲಿ ಮಾತ್ರ ನಾವು ವಿ ಐ ಪಿಗಳಿಗೆ ದರ್ಶನ ಕೊಡ್ತೀವಿ. ಅವರು ಕೂಡ ಇಲ್ಲಿ ಆ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ನಿಲ್ಲಿಸಿ ಅಲ್ಲಿಂದ ಅವ್ರಿಗೂ ಕೂಡ ಪ್ರಾಧಿಕಾರದಿಂದ ವೆಹಿಕಲ್ ಇರುತ್ತೆ, ಆ ವೆಹಿಕಲಲ್ಲೇ ಅವರು ಕೂಡ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು. ವಿ ಐ ಪಿಗಳಿಂದ ರೆಕಮೆಂಡೇಷನ್ ಲೆಟರ್ ತೊಗೊಂಡು ಬಂದು ಅವರು ಕೂಡ ನಮಗೆ ವಿ ಐ ಪಿ ದರ್ಶನದಲ್ಲೇ ಬಿಡಿ ಅಂತ ಕೇಳ್ತಾರೆ, ಅದು ನಮಗೆ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ರೆಕಮೆಂಡೇಷನ್ ಲೆಟ್ರ್ ಇದ್ದರೆ ಅವ್ರಿಗೆ ನಾವು ವಿ ಐ ಪಿ ದರ್ಶನದಲ್ಲಿ ಕೊಡೋದಿಲ್ಲ, ಅವ್ರಿಗೆ ಸಪ್ರೇಟ್ ಏನಾದರೂ ಒಂದು ಬೇರೆ ಕ್ಯೂ ಇರುತ್ತೆ. ಅವರು ಮಹಾಬಲೇಶ್ವರ ದೇವಸ್ಥಾನದಿಂದ ಸುತ್ತಾಕೊಂಡು ಮತ್ತೆ ವಾಪಸ್ಸು ಸಾಮಾನ್ಯ ಸರ್ತಿಗೆ ಜಾಯಿನ್ ಆಗಿ ಮೇನ್ ಎಂಟ್ರೆನ್ಸಿಂದ ಹೋಗಿ ಅವ್ರು ದರ್ಶನ ಮಾಡ್ತಾರೆ. ಅವ್ರ ವೆಹಿಕಲ್ಲು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಮಾತಾಡ್ತಾರೆ. ಮತ್ತು ಬೆಟ್ಟ ಹತ್ತಬೇಕಾದ್ರೆ ನಾವು ಅವ್ರಿಗೆ ಏನೇನು ವ್ಯವಸ್ಥೆಗಳನ್ನು ಮಾಡಬೇಕು ಎಲ್ಲ ಮಾಡಿದ್ದೀವಿ. ಮೆಟ್ಲುಗಳೆಲ್ಲ ಏನಾದರೂ ರಿಪೇರಿ ಇದು ಡ್ಯಾಮೇಜ್ ಆಗಿದೆ ಅದೆಲ್ಲ ರಿಪೇರಿ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಅಲ್ಲೆಲ್ಲ ಬ್ಯಾರಿಕೇಡಿಂಗ್ ಹಾಕಿರಬೇಕು ಅಂತ ಹೇಳಿದ್ದೇವೆ. ಮತ್ತು ಅವರು ಬರಬೇಕಾದ್ರೆ ಏನಾದರೂ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮತ್ತು ಹಾಲಿನ ವ್ಯವಸ್ಥೆ ಅಥವಾ ಬಿಸ್ಕೆಟ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂತಂದರೆ ನಡ್ಕೊಂಬರಬೇಕು ಮತ್ತು ಮತ್ತೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕು. ಸೊ ಆ ಟೈಮಲ್ಲಿ ಅವ್ರಿಗೇನು ತೊಂದರೆ ಆಗಬಾರ್ದು ಅಂಥೇಳಿ ಹಾಲು ಅಥವಾ ಏನಾದರೂ ಬಿಸ್ಕೆಟ್ ವ್ಯವಸ್ಥೆ ಕೂಡ ಎಲ್ಲ ಮಾಡಿರ್ತಾರೆ. ಮತ್ತು ರಕ್ಷಣಾ ಸಿಬ್ಬಂದಿಯವರು ಕೂಡ ಇದ್ದೇ ಇರ್ತಾರೆ.